ಪ್ರೀತಿಯ ವಿದ್ಯಾರ್ಥಿಗಳೇ, 2026ರ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಗಣಿತ ವಿಷಯದಲ್ಲಿ ನಾನು ಇದನ್ನ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ. ಈ ಪಾಸಿಂಗ್ ಪ್ಯಾಕೇಜಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು 3 ಅಂಕದ ಪ್ರಶ್ನೆಯನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಈ ದಿನ ನಾವು ಬಹುಲಕವನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ಬಹುಲಕ ಕಂಡುಹಿಡಿಯೋದಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿರ್ತಕ್ಕಂಥ ಒಂದು ಲೆಕ್ಕವನ್ನು ನಾನು ಸಮಸ್ಯೆಯನ್ನು ಬಿಡಿಸ್ತೀನಿ. ಅದೇ ಥರ ನೀವು 2, 3, 4 ಜೊತೆಗೆ ಸರಣಿ ಪರೀಕ್ಷೆ 1, 2, 3 ಇದರಲ್ಲಿರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಬಿಡಿಸ್ಕೊಳ್ಳಿ. ಅದರಲ್ಲಿ ಏನಾದರೂ ಡೌಟ್ ಬಂತು ಅಂದರೆ ನನಗೆ ಕೇಳಿ, ಮತ್ತೆ ನಾನು ಅದನ್ನು ಲೆಕ್ಕವನ್ನು ಬಿಡಿಸ್ಬಿಟ್ಟು ಕಳಿಸ್ಕೊಡ್ತೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, SSLC ಪರೀಕ್ಷೆಯಲ್ಲಿ ಪಾಸ್ ಆಗೋದು ಅತ್ಯಂತ ಸುಲಭವಾಗಿರ್ತಕ್ಕಂಥ ವಿಚಾರ. ಸೊ ನೀವು ಯಾರು ಹೆದರಿಕೋಬೇಡಿ, ಅಯ್ಯೋ ನನಗೇನು ಬರ್ತಾ ಇಲ್ಲ ಅಂತ ಗಾಬರಿ ಮಾಡ್ಕೋಬೇಡಿ. ಯಾವ ರೀತಿ ಸುಲಭವಾಗಿ ಪಾಸ್ ಆಗಲಿಕ್ಕೆ ಕೆಲವೊಂದು ಲೆಕ್ಕಗಳನ್ನು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋ ವಿಚಾರದಲ್ಲಿ ನಾನು ಈ ದಿನ ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲಿ ಬಹುಲಕವನ್ನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಸೊ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿರ್ತಕ್ಕಂಥ ಲೆಕ್ಕವನ್ನು ನಾನು ತಗೊಂಡಿದ್ದೀನಿ. ನೋಡಿ ಮಕ್ಕಳೇ, ಬಹುಲಕ ಕಂಡುಹಿಡಿಯೋದಕ್ಕೆ ಈ ತರದ್ದು ಒಂದು ಆವೃತ್ತಿ ವಿತರಣಾ ಪಟ್ಟಿಯನ್ನ ಕೊಟ್ಟಿರ್ತಾರೆ. ಬಹುಲಕವನ್ನ ಕಂಡುಹಿಡಿಬೇಕಾದ್ರೆ ಫಸ್ಟ್ ನಾವು ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಆವೃತ್ತಿ ಕಾಲಮನ್ನ ನೋಡ್ತಾ ಹೋಗ್ಬೇಕು. ಆವೃತ್ತಿ ಕಾಲಮನ್ನ ನೋಡ್ತಾ ಹೋಗ್ಬಿಟ್ಟು ಅದರಲ್ಲಿ ಅತ್ಯಂತ ದೊಡ್ಡ ಆವೃತ್ತಿ ಯಾವುದಿದೆ ಅಂತ ಗುರುತಿಸ್ಕೋಬೇಕು. ಸೊ ಇದರಲ್ಲಿ ಅತ್ಯಂತ ದೊಡ್ಡ ಆವೃತ್ತಿ ಯಾವುದಿದೆ ಹೇಳಿ ಮಕ್ಕಳೇ? 15. ಸೊ ಈ 15 ಇರ್ತಕ್ಕಂಥದಕ್ಕೆ ನಾವೇನ್ ಮಾಡೋಣ, ಈಗ ಬಾಕ್ಸ್ ಹಾಕೊಳ್ತಾನ. 15 ಇರ್ತಕ್ಕಂಥ ಆವೃತ್ತಿ 15 ಇರ್ತಕ್ಕಂಥ ಒಂದು ವರ್ಗಾಂತರ ಅಷ್ಟಕ್ಕೂ ನಾವು ಈ ರೀತಿ ಒಂದು ಬಾಕ್ಸ್ ಹಾಕೊಂಡ್ಬಿಡೋಣ. ಈಗ ಬಾಕ್ಸ್ ಹಾಕೊಂಡ್ಮೇಲೆ ಬಹಳ ಸುಲಭವಾಗಿ ನಾವು ದತ್ತಾಂಶಗಳನ್ನ ಪಟ್ಟಿ ಮಾಡ್ತಾ ಹೋಗ್ಬೋದು. ಈಗ 15 ಬಂತ, ಇದ್ರ ಮೇಲಿರೋದನ್ನ ಸರ್ಕಲ್ ಮಾಡಿ. ಇದು F0 ನಾಟ್, ಓಕೆ. ಇದು F1, ನಂತರ ಬರೋದು F2. ನೋಡಿ ಇಲ್ಲಿ 0, 1, 2. ಸೊ ಈ ತರ ನಾವು ಅವನ್ನ ಗುರುತಿಸ್ಕೋಬೇಕಾಗುತ್ತೆ ಆವೃತ್ತಿಗಳನ್ನ. ಹಾಗೆ F1 ಇರ್ತಕ್ಕಂಥ ಕಾಲಮಲ್ಲಿ ಇರ್ತಕ್ಕಂಥ ವರ್ಗಾಂತರದ ಕೆಳಮಿತಿಯನ್ನು ಸಹ ನಾವು ನೀಟಾಗಿ ಸರ್ಕಲ್ ಮಾಡ್ಕೊಳ್ಳೋಣ. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ L. ಸೊ ಈಗ ದತ್ತಾಂಶಗಳನ್ನೆಲ್ಲವನ್ನ ಪಟ್ಟಿ ಮಾಡ್ಕೊಂಡ್ವಿ. ನೋಡಿ ಮಕ್ಕಳೇ, ಇಲ್ಲಿ ನಾವು ಯಾವ್ಯಾವ್ದನ್ನ ಮಾರ್ಕ್ ಮಾಡ್ಕೊಂಡ್ವಲ್ಲ ಈ ಎಲ್ಲವನ್ನ ದತ್ತಾಂಶವನ್ನ ನೀಟಾಗಿ ಬರೀತಾ ಇದ್ದೀನಿ. ಬಹುಲಕವಿರುವ ಆವೃತ್ತಿಯ ವರ್ಗಾಂತರದ ಕೆಳಮಿತಿ L 25, F0 9, F1 15, F2 9. ಈಗ H ಕೂಡ ಬೇಕು, ವರ್ಗಾಂತರದ ಗಾತ್ರ. ವರ್ಗಾಂತರ ಗಾತ್ರವನ್ನು ಹೇಗೆ ಬರ್ಕೋತೀವಿ ಅಂದ್ರೆ ನೋಡಿ ಮಕ್ಕಳೇ, ಇಲ್ಲಿ ವರ್ಗಾಂತರದ ಕೆಳಮಿತಿ ಮೇಲ್ಮಿತಿ, ಮೇಲ್ಮಿತಿಯಿಂದ ಕೆಳಮಿತಿಯನ್ನ ಕಳೀರಿ. 20ರಲ್ಲಿ 15 ಕಳೆದ್ರೆ 5, 25ರಲ್ಲಿ 20 ಕಳೆದ್ರೆ 5. ಸೊ ಇದೇ ತರ ಎಲ್ಲಾ ವರ್ಗಾಂತರದ ಗಾತ್ರ ಸಹ ಒಂದೇ ತರ ಇರುತ್ತೆ, ಸಮನಾಗಿರುತ್ತೆ. ಅದನ್ನೇ ನಾವು ವರ್ಗಾಂತರದ ಎತ್ತರ H ಅಂತ ಕರಿತೀವಿ. ಸೊ ಅದು ಎಷ್ಟಿದೆ ಅಂದ್ರೆ 5 ಇದೆ. ಇಷ್ಟೆಲ್ಲ ಪಟ್ಟಿ ಮಾಡ್ಕೊಂಡ್ಮೇಲೆ ಬಹುಲಕ ಕಂಡುಹಿಡಿತಕ್ಕಂಥ ಸೂತ್ರ, ಬಹುಲಕ is L plus of F1 minus F0 divided by 2 F1 minus F0 minus F2 into H. ಮಕ್ಕಳೇ, ಇದು ಈಸಿ ಇದೆ ನೆನ್ಪಿಟ್ಕೊಳ್ಳೋಕೆ ಸೂತ್ರನ. ನೋಡಿ, ಒಂದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಇದು ಫಸ್ಟ್ ಕೆಳಮಿತಿ L ಬರ್ಕೋಬೇಕು, ಪ್ಲಸ್ ಬ್ರಾಕೆಟ್ ಹಾಕ್ಬಿಟ್ಟು ಬಿಗ್ ಬ್ರಾಕೆಟ್ ಹಾಕೊಂಡ್ಬಿಡಿ ಒಂದೇ ಸತಿ. ನೋಡಿ, 1 F1 ಮೈನಸ್ F0 0. ಸೊ ಛೇದದಲ್ಲಿ ಬರಿಬೇಕಾದ್ರೆ 1 ಇದೆಯಲ್ಲ ಒಂದೇ ಬರ್ಕೋಬೇಕು. ಸೊ 2 F1 ಮೈನಸ್ ಇನ್ನು ಉಳಿದಿದ್ದೆಲ್ಲ F0 ಮೈನಸ್ F2, ಅವೆರಡು ಮೈನಸ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಬೆಲೆಗಳನ್ನ ಆದೇಶ ಮಾಡಿದ್ರೆ ನಾವು L ಬೆಲೆ ಎಷ್ಟಿದೆ ಅಂದ್ರೆ 25 ಪ್ಲಸ್ ಆಫ್ F1 ಅಂದ್ರೆ 15 ಮೈನಸ್ F0 ಅಂದ್ರೆ 9 ಡಿವೈಡೆಡ್ ಬೈ 2 ಇಂಟು 15 ಮೈನಸ್ 9 ಮೈನಸ್ F2 ಕೂಡ 9 ಇದೆ, 9 ಇಂಟು H ಬೆಲೆ 5. 25 ಪ್ಲಸ್ ಆಫ್
15ರಲ್ಲಿ 9ನ ಕಳೆದ್ರೆ ಎಷ್ಟಾಗುತ್ತೆ 6 ಡಿವೈಡೆಡ್ ಬೈ 15 30. ಓಕೆ, ಇದು ಕೂಡ ತುಂಬಾ ಸುಲಭ ಇದೆ. ಇವೆರಡು ಮೈನಸ್ ಇರ್ತವೆ, ತಲೆ ಕೆಡಿಸ್ಕೋಬೇಡಿ ಚಿಹ್ನೆಯ ಬಗ್ಗೆ. ನೀವು ಎರಡನ್ನು ಕೂಡ್ಕೊಳ್ಳಿ. 9 9 ಕೂಡಿದ್ರೆ 18, ಮೈನಸ್ ಇರೋದ್ರಿಂದ -18. ಸೊ ಇಂಟು 5, ಸೊ 25 ಪ್ಲಸ್ ಆಫ್ 6. ಸೊ 30ರಲ್ಲಿ 18ನ ಕಳೆದ್ರೆ 2 ಬರುತ್ತೆ ಇಂಟು 5. ನೋಡಿ, ಇಲ್ಲಿ ಈಗ ಕ್ಯಾನ್ಸಲ್ ಆಗುತ್ತೆ. 6 1 6, 6 2 12. ಒಂದೇ ಮಗ್ಗಿಯಿಂದ ಕ್ಯಾನ್ಸಲ್ ಆಗುವಂಥದ್ದು ಏನಾದರೂ ಇದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡೋಣ. ಸೊ ಈಗ ಉಳಿದಿರಂತೆ 25 ಪ್ಲಸ್ ಇಲ್ಲಿ 1 ಇದೆ, ಇಲ್ಲಿ 5 ಇದೆ, ಇದು ಅಂಶದಲ್ಲಿದೆ. 1 5 5 ಡಿವೈಡೆಡ್ ಬೈ 2. ಸೊ 25 ಪ್ಲಸ್ ಇಲ್ಲೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ 5 ಇದೆ ಅಂಶದಲ್ಲಿ, ಛೇದದಲ್ಲಿ 2 ಇದೆ. ಸೊ ಈಗ ಇದನ್ನ ಭಾಗಾಕಾರ ಮಾಡಿಬಿಟ್ಟು ಇದರಿಂದ ದಶಮಾಂಶ ಬೆಲೆ ಎಷ್ಟು ಬರುತ್ತೆ ಅಂತ ಕಂಡುಹಿಡ್ಕೋಬೇಕು. ಛೇದದಲ್ಲಿ ಯಾವುದೇ ಆಗಲಿ 2 ಇದೆ ಅಂದ್ರೆ ಅಂಶದಲ್ಲಿ ಏನಿರುತ್ತೋ ಅದರ ಅರ್ಧ ಭಾಗ. ಸೊ ಈಗ ಅಂಶದಲ್ಲಿ 5 ಇದೆ, 5ರ ಅರ್ಧ 2.5. ಸೊ ಸುಲಭವಾಗಿ ಸಿಕ್ಕೊಂಡ್ಬಿಡುತ್ತೆ ನಮಗೆ. ಇದು 2.5ನ ಬರ್ಕೊಂಡ್ಬಿಡೋಣ. ಸೊ 25ಕ್ಕೆ 2.5 ಕೂಡಿದ್ರೆ 27.5. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ ಬಹುಲಕ. ಸೊ ಈ ರೀತಿ ನಾವು ಬಹುಲಕವನ್ನು ಕಂಡುಹಿಡಿತೀವಿ. ಮಕ್ಕಳೇ, ಇದೇ ರೀತಿ 4-5 ಬೇರೆ ಬೇರೆ ಲೆಕ್ಕಗಳನ್ನು ಮಾಡೋದ್ರ ಮುಖಾಂತರ ಬಹುಲಕ ಕಂಡುಹಿಡಿಯೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ಶುಭವಾಗಲಿ.